ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ಸುಲಭವಾಗಿ ಮೊಸರು ಕೋಡ್ಬಳೆ ಯಾವ ಥರ ಮಾಡೋದಂತ ಕಲಿಸ್ಕೊಡ್ತೀನಿ. ಬರ್ರಿ ನೋಡೋಣ. ಭಾಳ ರುಚಿ ಮತ್ತು ಭಾಳ ಸರಳ ಐತಿ ವಿಧಾನ ಮಾಡೋದಂತರೂ. ನೋಡಿರಿ, ನಾನು ಒಂದು ಪಾತ್ರೆಗೆ ಒಂದು ಬಾಳ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡೀನಿ. 2 ಗ್ಲಾಸ್ ಅಂದ್ರೆ 400 ml ನೀರು ಹಾಕ್ಕೊಂಡೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನೀವು ಯಾವ ಕ್ವಾಂಟಿಟಿ ಮಾಡ್ತೀರಿ ಅದ್ರ ತಕ್ಕ ಉಪ್ಪು ಹಾಕೋರಿ. ಆಮೇಲೆ 1 ಸ್ಪೂನು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕೊಳಕೊಂತೀನಿ. ಈಗ ಗ್ರೀನ್ ಚಿಲ್ಲಿ ಪೇಸ್ಟ್ ಅಂದ್ರೆ ಹಸಿ ಖಾರದ ಪೇಸ್ಟ್ ಮತ್ತು ಉಪ್ಪು ನೀರು ಚೆಂದಾಗಿ ಕುದಿಸ್ಕೊಂಬಿಡ್ರಿ. ಕುದಿಸಿದ ನಂತರ ಅದಕ್ಕೆ 1 ಬೌಲ್ನಷ್ಟು ಕೊಬ್ಬರಿ ಇದನ್ನು ಹಾಕೋರಿ. ಕೊಬ್ಬರಿ ತುರಿ ಅಂದರೆ ನಾನು ತುರಿದಿಲ್ಲ, ಮಿಕ್ಸರಿಗೆ ಹಾಕ್ಕೊಂಡು ಪೇಸ್ಟ್ ಥರ ಹಾಕ್ಕೊಂಡೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯಿನ್ ಹಾಕೋರಿ. ಇದಕ್ಕೆ ಅದನ್ನ ಚೆಂದಾಗಿ ಕುದಿಸ್ಕೋರಿ. ಆಮೇಲೆ ಒಂದು ಅರ್ಧ ಕಪ್ಪು ಮೊಸರು ಹಾಕ್ಕೊತೀನಿ. ಇದು ಮೊಸರು ಕೋಡ್ಬಳೆ ಆಗಿರೋದ್ರಿಂದ ಮೊಸರು ಹಾಕ್ಕೋಬೇಕು. ಈಗ ಎಲ್ಲನೂ ಸೇರಿಸಿ ಚೆಂದಾಗಿ ಕುದಿಸ್ಕೊಳ್ರಿ. ನೀರು ಕುದಿ ಬಂದ ನಂತರ ಇದಕ್ಕೆ 2 ಕಪ್ಪು ಅಕ್ಕಿ ಹಿಟ್ಟು ಹಾಕ್ರಿ. 2 ಕಪ್ ಅಂದ್ರೆ 1 ಪಾವು kg ಹಿಟ್ಟು. ವೇಟ್ ಮಾಡಿದ್ರೆ ಪಾವು kg, ಇಲ್ಲಂದ್ರೆ 2 ಸಣ್ಣ ಕಪ್ ಆಗುತ್ತೆ. ಆ ಥರ ಇದನ್ನು ಸಣ್ಣಗೆ ಗ್ಯಾಸ್ ಇಟ್ಕೊಂಡು ಮುದ್ದೆ ಥರ ಮಿಕ್ಸ್ ಮಾಡ್ಕೊರಿ. ರಾಗಿ ಮುದ್ದೆ ಮಾಡ್ತೀವಲ್ಲ ಆ ಥರ ಚೆಂದಾಗಿ ಹಿಟ್ಟನ್ನು ಕುದಿಸ್ಕೋಬೇಕು ನೀರಿನೊಳಗೆ. ನೋಡಿ, ಕುದಿಯಾಕೆ ಕುಂತಿರೋದು ನಿಮಗೆ ಕಾಣಿಸ್ತಿರ್ಬೇಕು. ಒಂದು 2 ನಿಮಿಷ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮೇಲನ ಅಳ್ಳಾಕೆ ಬಿಟ್ಬಿಡ್ರಿ. ಆವಾಗ ಅದು ಹಿಟ್ಟು ಏನಾಗುತ್ತೆ, ಜಿಗಿ ಆಗುತ್ತೆ. ಆಮೇಲೆ ಅಕ್ಕಿ ಹಿಟ್ಟಿಂದು ಸ್ಮೆಲ್ ಇರ್ತೈತಲ್ಲ ಅದೆಲ್ಲ ಹೋಗ್ತೈತಿ. ನೋಡಿರಿ ಎಷ್ಟು ಗಟ್ಟಿ ಆತಲ್ಲ. ಈಗ ಒಂದು 2 ನಿಮಿಷ ಅಲ್ಲೇ ಬಿಟ್ರಂದ್ರೆ ಇನ್ನೂ ಅಳ್ಕೊಂಡ್ಬಿಡ್ತೈತಿ ಹಿಟ್ಟು. ನೋಡಿರಿ, ಕೈಯೊಳಗನ ಈಗ ಕೈಗೆ ಹತ್ತಲ್ಲ, ಅಷ್ಟು ಚಲೋ ಆಗೈತಿ ಹಿಟ್ಟು. ಈಗ ಇದನ್ನು ಒಂದು ತಟ್ಟಿಗೆರ ಹಾಕೋರಿ ಅಥವಾ ಗ್ಯಾಸ್ ಕಟ್ಟಿ ಮೇಲನ ಹಾಕ್ಕೊಂಬಿಡ್ರಿ. ನಾನು ಗ್ಯಾಸ್ ಕಟ್ಟಿ ಮೇಲನ ಹಾಕ್ಕೊಳಕೊಂತೀನಿ. ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಡ್ರಿ. ಬಿಟ್ಟ ನಂತರ ತಣ್ಣಗಾದ ನಂತರ 1 ಸ್ಪೂನು ಕರಿ ಎಳ್ಳು ಹಾಕ್ಕೊತೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಈಗ ಇದನ್ನೇ ಚೆಂದಾಗಿ ಮಿಕ್ಸ್ ಆಗೋಂಗೆ ನಾದ್ಕೊರಿ. ನಾವು ಅಜ್ವಾನ್, ಖಾರ, ಉಪ್ಪು ಎಲ್ಲ ಹಿಟ್ಟಿನಾಗ ಹಾಕಿ ಕುದಿಸಿವಲ್ಲ, ಹಾಗಾಗಿ ಈಗೇನು ಎಕ್ಸ್ಟ್ರಾ ಇದ್ರಾಗ ಏನು ಹಾಕೋದಿರಂಗಿಲ್ಲ. ಆಮೇಲೆ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಕೋಡ್ಬಳೆ ಮಾಡೋಣ. ನೋಡಿರಿ, ಗಟ್ಟಿಯಾಗಿ ಇರ್ಬೇಕು ಹಿಟ್ಟು. ನೀವು ಸ್ಮೂತ್ ಆತಂದ್ರೆ ಕೋಡ್ಬಳೆ ಮಾಡೋಕೆ ಕಂಫರ್ಟಬಲ್ ಆಗಂಗಿಲ್ಲ. ನೋಡಿರಿ, ಈ ಥರ ಹಿಟ್ಟು ಎಷ್ಟು ಗಟ್ಟಿಗೆ ಆಗೈತಿ. ಈಗ ನೀವು ಕೈಯೊಳಗನ ಹೊಸ್ತಕ್ಕೆ ಕೋಡ್ಬಳೆ ಮಾಡ್ಕೊಂಡ್ಬಿಡ್ಬೋದು. ಬೇಡಪ್ಪ ಅಂತಂದ್ರೆ ಕಲ್ ಮೇಲೂ ತಿಕ್ಕಿ ಮಾಡ್ಕೊಬೋದು. ಭಾಳ ಅಂದ್ರೆ ಭಾಳ ಈಸಿ ಕೋಡ್ಬಳೆ ಮಾಡೋದು. ಅಷ್ಟು ಸ್ಮೂತ್ ಐತಿ, ಚಲೋ ಐತಿ ಹಿಟ್ಟು, ಐತಿ. ಸಣ್ಣ ಮಕ್ಕಳು ಮಾಡ್ಬೋದು. ನೋಡಿರಿ, 5 ನಿಮಿಷನಾಗ ಒಂದು ತಟ್ಟಿ ತುಂಬ ಕೋಡ್ಬಳೆ ಮಾಡಿಬಿಟ್ಟೆ ಆಲ್ರೆಡಿ. ನೋಡಿರಿ, ಆಮೇಲೆ ನಾನು ಎಣ್ಣೆ ಕಾಯಕ್ಕಿಟ್ಟೀನಿ. ಎಣ್ಣೆನ ಜೋರಿಗೆ ಕಾಯಿಸ್ಕೊಂಡು ಗ್ಯಾಸ್ ಸಣ್ಣ ಮಾಡ್ಕೊರಿ. ಗ್ಯಾಸ್ ಸಣ್ಣ ಮಾಡಿ ಸಣ್ಣ ಉರಿ ಒಳಗೆ ಕರೀರಿ. ಕೋಡ್ಬಳೆ ಅಂತೂ ಸಖತ್ ಕ್ರಿಸ್ಪಿ ಆಗ್ತಾವೆ, ಕುಟುಂಬ ಅಂತಾವೆ. ಹಾಗಾಗಿ ಅವು ಅಂದ್ರೆ ಕಚ್ಚನ ಅನ್ನಂಗಿಲ್ಲ. ಭಾಳ ಅಕ್ಕಿ ಹಿಟ್ಟು ಆಗಿರೋದ್ರಿಂದ ಭಾಳ ಅಂದ್ರೆ ಭಾಳ ಚಲೋ ಕೋಡ್ಬಳೆ. ಟೇಸ್ಟ್ ಅಂತೂ ಸೂಪರ್ ಆಗ್ಯಾವು. ನೀವು ಒಂದ್ಸಲ ಮಾಡಿರಿ. ನೋಡಿರಿ, ಕಲರ್ ಈ ಥರ ಇರಲಿ. ತೀರಾ ಡಾರ್ಕೂ ಬೇಡ, ಲೈಟೂ ಬೇಡ. ಇಷ್ಟು ಕಲರ್ ಇದ್ರೆ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಅಂದ್ರೆ ಖಡಕ್ ಆಗ್ತಾವೆ. ಗ್ಯಾಸ್ ಸಣ್ಣ ಇಟ್ಕೊಂಡ್ರೆ ಖಡಕ್ ಆಗ್ತಾವೆ. ಈ ಥರ ಮಾಡಿರಿ. ಮನೆಯೊಳಗೆ ಮಾಡಿ ಇಟ್ಕೊಂಡ್ರಿ ಅಂದ್ರೆ, ಈಗ ಮಳೆಗಾಲ, ಮಕ್ಕಳನ್ನು ಮನೆಯೊಳಗೆ ಇನ್ನು ಸ್ಕೂಲಿಂದ ಬಂದ ತಕ್ಷಣ ಚಹಾ ಜೊತೆ ಕೊಟ್ರಿ ಅಂದ್ರೆ ಖುಷಿ ಪಡ್ತಾರೆ. ಹೊರಗಿಂದ ತಂದು ಕೊಡೋದಕ್ಕಿಂತ ಮನೆಯೊಳಗೆ ಪರಿಶುದ್ಧವಾಗಿ ಮನೆಯೊಳಗೆ ಮಾಡಿಟ್ರಂದ್ರೆ ಖಾಲಿ ಇದ್ದಾಗ ಆರೋಗ್ಯಕರವಾಗಿಯೂ ಇರ್ತಾವೆ. ಹೊರಗಿಂದ ಯಾವ ಎಣ್ಣೆ ಒಳಗೆ ಕರಿತಾರೋ ಏನೋ ಗೊತ್ತಿರಂಗಿಲ್ಲಲ್ಲ. ನೋಡಿರಿ, ಇಷ್ಟು ಚಲೋ ಆಗ್ಯಾವು, ಖಡಕ್ ಆಗ್ಯಾವು ಫುಲ್. ನೀವು ಒಂದ್ಸಲ ಮಾಡಿ ಯಾವ ಥರ ಆಗಿದ್ವು ಅಂತ ಹೇಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ.